ಚುನಾವಣೆ ಆಗಲೇಬೇಕು. ಚುನಾವಣೆ ಯಾಕೆ ಆಗಲಿಲ್ಲ ಅಂತ ನಿಮಗೂ ಗೊತ್ತು, ನಮಗೂ ಗೊತ್ತು, ಎಲ್ಲರಿಗೂ ಗೊತ್ತಿರೋವಂಥ ವಿಚಾರನೇ. ಚುನಾವಣೆ ಆಗಬಾರ್ದು ಅಂತ ತಡೆ ಹಾಕಿ ಹಿಡಿತಾವ್ರೆ, ಏನು ಮಾಡ್ತಾವ್ರೆ ಅಂತ ಕಾಂಗ್ರೆಸ್ಸಿಗೆ ತುಂಬ ಚೆನ್ನಾಗಿ ಗೊತ್ತು. ಈಗ ಚುನಾವಣೆ ಮಾಡಿದ್ರೆ ನಾವು ಸೀಟ್ ಕಳ್ಕೊಳ್ತೀವಿ, ನಾವು ಸೋಲ್ತೀವಂತ ಇವರು GBA ಅಂತ ಏನು ಮಾಡ್ಕೊಂಡು 5 ವಲಯ ಮಾಡ್ಕೊಂಡಿದ್ದಾರೆ. 5 ವಲಯದಲ್ಲೂ ಏನು ಕೆಲಸ ಆಗ್ತಾಯಿಲ್ಲ. ಸರ್ಕಾರದಲ್ಲಿ ಹಣ ಇಲ್ಲ ಕೊಡೋದಕ್ಕೆ, ಮುಖ್ಯವಾಗಿ ಸರ್ಕಾರದಲ್ಲಿ ಹಣ ಇಲ್ಲ. ಈ ಬಿಟ್ಟಿ ಭಾಗ್ಯ ಅಂತೆಲ್ಲ ಕೊಟ್ಟು ಸರ್ಕಾರ ಲೂಟಿ ಮಾಡಿ ಖಜಾನೆ ಖಾಲಿ ಮಾಡಿ 2.5 ವರ್ಷದಿಂದ ಒಂದು ಅಭಿವೃದ್ಧಿ ಕೆಲಸ ಆಗಿದೆಯಾ ಅಂತ ನೀವೇ ಹೇಳಿ, ನಾವು ಹೇಳೋದಲ್ಲ. ಮಾಧ್ಯಮದವರು ಪತ್ರಿಕೆಯವರು ಹೇಳಬೇಕು. 2.5 ವರ್ಷದಿಂದ ಒಂದು ಅಭಿವೃದ್ಧಿ ಕೆಲಸ ಆಗಿಲ್ಲ. ಹಳೆ ಶಾಲೆಗಳು ಮಕ್ಕಳು ಓದ್ತಾ ಇದ್ದಾಗ ಕುಂತು ಬೀಳ್ತಾ ಇದ್ದಾವೆ, ಜ್ಞಾನ ಇಲ್ಲ ಸರ್ಕಾರಕ್ಕೆ. ರೋಡ್ಗಳು, ರಸ್ತೆಗಳು, ಮೊನ್ನೆ ದಿನ ನಮ್ಮ ಗೃಹ ಮಂತ್ರಿಗಳು ಹೋಗಿ ಒಂದು 5 ನಿಮಿಷಕ್ಕೆ ಪಾರಾಗಿ ಬಂದರು ಪ್ರಾಣಾಪಾಯದಿಂದ. ಅದು ಯಾರಿಗೂ ಗಮನ ಇಲ್ಲ ಅವ್ರಿಗೆ. ಇಷ್ಟೆಲ್ಲ ಮಾಡ್ಕೊಂಡಿದ್ರು ಇವ್ರು ಕಿತ್ತಾಡ್ತಲೇ ಇವ್ರ ಜಗಳದಲ್ಲಿ ನಾನು ಮುಖ್ಯಮಂತ್ರಿ ಅಂತ ನಾಟಕಗಳು ಮಾಡ್ಕೊಂಡು ಜನಗಳಿಗೆ ಟೋಪಿ ಹಾಕ್ಕೊಂಡು ಜನಗಳ ದುಡ್ಡನ್ನ, ತೆರಿಗೆ ದುಡ್ಡನ್ನ ಮಜಾ ಮಾಡಿಕೊಂಡು ಸುತ್ತಾಡ್ಕೊಂಡು ಹುಚ್ಚೊಯ್ಬೇಕಾದ್ರೂ ಏರಲ್ಲಿ ಹೋಗ್ಬೇಕು, ಟಾಯ್ಲೆಟ್ಗೆ ಹೋಗ್ಬೇಕಾದ್ರೂ ಹೆಲಿಕಾಪ್ಟ್ರಲ್ಲಿ ಹೋಗ್ಬೇಕು, ಹಿಂಗೆ ಮಾಡ್ಕೊಂಡು ಮಜಾ ಹೊಡಿತಾವ್ರೆ. ಪ್ಯಾಂಡೆಟ್ ಕೊಟ್ಟಿರೋ ಸಹಿತ 136 ಜನ ಕೊಟ್ಟಿದ್ದೀವಿ MLAಗಳನ್ನ. ಅಯೋಗ್ಯರು 136 ಜನ ಏನು ಮಾಡ್ತಾಯಿದ್ದಾರೆ? ಏನೂ ಮಾಡ್ತಾಯಿಲ್ಲ. ಇದು ನಾನು ತುಂಬ ಖಂಡಿಸ್ತೀನಿ. ಈ ವಿಚಾರವಾಗಿ ಯಾವುದೇ ಸರ್ಕಾರ ಆದರೂ ನಾನು ತುಂಬ ಖಂಡಿಸ್ತೀನಿ. ನನ್ನ ಹೆಸರು ಹನುಮಂತರಾಯಪ್ಪ ಅಂತ, ಮಾಜಿ ವಿಜಯನಗರ ಅಧ್ಯಕ್ಷ, ಭಾಜಪ. ಥ್ಯಾಂಕ್ ಯು ಸರ್. ಎಲೆಕ್ಷನ್ ಆದರೆ ಅದೇ ಬೆಂಗಳೂರು ಇದು BBMP ವಾರ್ಡಲ್ಲಿ ಏನು ರೋಡ್, ರಸ್ತೆ ಮತ್ತು ಕ್ಲೀನಿಂಗು, ಕಸದ ವಿಲೇವಾರಿ ಇದಾರತ್ತಲ್ಲ, ನೀರಿನ ಸಮಸ್ಯೆ, ರೋಡಿನ ವ್ಯವಸ್ಥೆ, ಇವೆಲ್ಲ ಇದಾಗಬೇಕು. ಸರಿಯಾಗಿ ಆಗ್ತಾಯಿಲ್ಲ, ಅದೇ ಪೆಂಡಿಂಗ್ ಇದೆ ಅಲ್ಲ. ಎಲ್ಲಿ ನೋಡೋದು ಕಸದ ವ್ಯವಸ್ಥೆ ಕಡಿಮೆ ಇದೆ, ಮತ್ತು ರೋಡಿನ ವ್ಯವಸ್ಥೆ ಹಂಗೆ ಇದೆ. ಮಳೆ ಬಂದೆಲ್ಲ ಅಲ್ಲಲ್ಲಿ ಗುಂಡಿಗಳು ಜಾಸ್ತಿ ಆಗಿದೆ, ಆ ಥರ ಇದಾಗಿದೆ. ಎಲೆಕ್ಷನ್ ಆಗಲೇಬೇಕು ಅದಕ್ಕೆ. ಜನರ ಡಿಮ್ಯಾಂಡು, ಜನರ ಸಮಸ್ಯೆ ಏನಿದೆ ಇದೆ ಅಲ್ವಾ ಬೇಕಾಗಿರೋದು ಮೇನು. ಜನರಿಗೆ ಓಡಾಡೋ ರಸ್ತೆ ಚೆನ್ನಾಗಿರೋದು. ಹಾಂ, ಆಗ್ಬೋದು. ಅವ್ರ ಮನಸ್ಸಿಟ್ಟರೆ ಆಗ್ಬೋದು. ನನ್ನ ಅಂದಾಜಿಗೆ ಅವ್ರ ಮನಸ್ಸಿಟ್ಟರೆ ಆಗುತ್ತೆ, ಆಗದೆ ಏನಿಲ್ಲ. ಅವರು ಬೇರೆ ವಿಚಾರದಲ್ಲಿ ಕಾನ್ಸಂಟ್ರೇಷನ್ ಮಾಡ್ತಾಯಿದ್ದಾರೆ ನನ್ನ ಅನಿಸಿಕೆ ಇದೆ. ನನ್ನ ಪ್ರಕಾರ ಅವ್ರು ಮಾಡೋ ಸ್ಥಿತಿಯಲ್ಲಿ ಇದ್ದಾರೆ. ಅದೇ ಬೇರೆ ಇದರಲ್ಲಿ ಅವರು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಅದರಿಂದ ಡಿಲೇ ಆಗ್ತಾಯಿದೆ. ನನ್ನ ಪ್ರಕಾರ ಆಗಿರ್ಬೋದು ಇಷ್ಟೊತ್ತಿಗೆ. ಯಾಕೆಂದರೆ ಉಸ್ತುವಾರಿ ಸಚಿವ ತೊಗೊಂಡಿದ್ದ ಮೇಲೆ DK ಶಿವಕುಮಾರ್ ಸಾಹೇಬರು ನನ್ನ ಪ್ರಕಾರ ಅವರು ಒಂದು ಇದಕ್ಕೆ ತೊಗೊಂಡೋಗ್ಬೇಕಂತ ಅವರು ಅನಿಸಿಕೆ ತೊಗೊಂಡಿದ್ದಾರೆ. ಅದೇ ಬೇರೆ ಅವ್ರ ಅನಿಸಿಕೆ ಏನಿದೆ ಅದು ಸ್ವಲ್ಪ ಹಿಂದೆ ಇದು ಮಾಡ್ತಾಯಿದ್ದಾರೆ. ನನ್ನ ಅನಿಸಿಕೆ ಆಗ್ತಾಯಿದೆ, ಸ್ಲೋ ಆಗ್ತಾಯಿದೆ ಅಂತ. ವಾರ್ಡ್ ಇಲೆಕ್ಷನ್ BBMP ಆಗಬೇಕೋ ಬೇಡವೋ? GBA ಆಗಿದೆ, ಆಗಬೇಕೋ ಬೇಡ ಇಲೆಕ್ಷನ್? ಆಗದಿದ್ರೆ ಆಗುತ್ತೆ, ತಪ್ಸೋಕ್ಕೆ ಯಾರಿಂದನೂ ಇಲ್ಲ. ಕಾನೂನು ಮೂವ್ ಮಾಡಿಬಿಟ್ಟ ಮೇಲೆ ಅದು ಯಾರಿಂದೂ ಆಗಲ್ಲ. ನಾವು ಬೇಡ ಅನ್ನೋಕ್ಕೆ ಹೋದರೆ ಮಾಡೋಕ್ಕಾಗಲ್ಲ. ಎಲ್ಲ ಹೆಂಗೆ ನಡೀತಾ ಇರ್ತದೆ ಹಂಗೆ ಆಗ್ತಾಯಿರ್ತದೆ. ಆದರೆ ಏನೆಲ್ಲ ಡಿಮ್ಯಾಂಡ್ಗಳಿವೆ? ಎಲ್ಲದು ಡಿಮ್ಯಾಂಡ್ ಮಾಡ್ತಾರೆ ಸರ್. ಯಾರಿದ್ರು ಏನು, ಅವ್ರವ್ರ ಸೌಕರ್ಯ ಫಸ್ಟು ನಮ್ಮ ಕಾಲು ಹಿಡಿತಾರೆ, ಆಮೇಲೆ ನಾವು ಅವ್ರ ಕಾಲು ಹಿಡಿಬೇಕು. ದೇಶನೇ ನಡೀತಾ ಇರೋದು ಹೀಗೆ. ಯಾರು ಹೆಚ್ಚು ಯಾರು ಕಮ್ಮಿ ಅಂತ ಹೇಳೋಕ್ಕಾಗಲ್ಲ. ಆಗಲಿ ಒಳ್ಳೇದಕ್ಕೆ ಮಾಡ್ತಾರೆ, ಕೆಲವರು ಕೆಟ್ಟದ್ದು ಮಾಡ್ತಾರೆ. ನಾವು ನಮ್ಮ ಮಾತಿನ ನಾವು ದುಡ್ಕೊಂಡು ಹೋದ್ರೆ ಯಾವುದೂ ಇಲ್ಲ, ಅವ್ರಿಗೂ ಇಲ್ಲ, ಇವ್ರದ್ದು ಇಲ್ಲ. ನಾವೇನೇನೋ ಅವ್ರ ಪದ್ಧತಿ ಮಾಡಿದ್ರೆ ಕಾನೂನು ಮಾಡಿಬಿಡ್ಬೇಕಷ್ಟೆ, ಇನ್ನೇನು ಇಲ್ಲ. ದೇಶ ನಡೀತಾ ಇರೋದೇ ಅದು. ಬೇಡ ಅಂದರೆ ನಾವೆಲ್ಲ ಹೇಳಿದ್ರೆ ನಿಲ್ಲಿಸ್ತಾರಾ? ಮೇಲಧಿಕಾರಿ ಆರ್ಡ್ರ್ ಮಾಡ್ತಾರೆ. 40 ವರ್ಷದಿಂದ ಮಾಡ್ತೀನಿ ಸ್ವಾಮಿ. 42 82ರಲ್ಲೇ ಬಂದಿದ್ದು, ಮ್ಯಾರೇಜ್ ಆಗಿರಲಿಲ್ಲ. ಅವಾಗಿಂದನೂ 8 ಕ್ರಾಸ್ ದೇವಸ್ಥಾನ ಅಲ್ಲಿ ಸುತ್ತಾಡ್ತಾನೆ ಮಲಗೋದು. ರೂಪ್ ಸಂಘ ಮೇಲೆ ಅವರು ಬಿಲ್ಡಿಂಗ್ನವರೆಲ್ಲ ನಂಬಿಕೆ, ಪೊಲೀಸ್ ಎಲ್ಲ ನಂಬಿಕೆಯಿಂದ. ಎಲ್ಲರೂ ಆ ಥರ ಇರ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಕೆಲವರು ಇರ್ಬೋದು ಅನಿಸುತ್ತೆ. ಸೊ ಆ ಥರ ಮಾಡೋದ್ರಿಂದ ಅವ್ರಿಗೆ ಪರ್ಸ್ನಲಿ ಯೂಸ್ ಆಗ್ಬೋದೇನೋ, ಬಟ್ ಜನಗಳಿಗೆ ಕಷ್ಟ ಆಗುತ್ತೆ ಅದರಿಂದ. ಸೊ ಅದನ್ನು ನೋಡಿಕೊಂಡು ಇದು ಮಾಡಬೇಕಾಗುತ್ತೆ. ನಿಮ್ಮ ಅಭಿಪ್ರಾಯ ಕೊನೆ ಅದೇ BBMP ಎಲೆಕ್ಷನ್ಸ್ ಆಗಬೇಕಾಗುತ್ತೆ. ಸೊ ಎಲ್ಲರೂ ಅಷ್ಟೇ. ಸೋಷಿಯಲ್ ಗೌರ್ಮೆಂಟ್ ಜಾಬ್ ಇರೋದ್ರಿಂದ ಅವರು ಸೋಷಿಯಲ್ ವರ್ಕರ್ಸ್ ಆಗಿ ವರ್ಕ್ ಮಾಡೋದ್ರಿಂದ ಸೊ ಚೆನ್ನಾಗಿ ಸೋಷಿಯಲ್ ವರ್ಕರ್ಸ್ ಜೊತೆ ಚೆನ್ನಾಗಿರಬೇಕು. ಸೊಸೈಟಿಗೆ ಏನಾದರೂ ಹೆಲ್ಪ್ ಆಗೋ ಥರ ಮಾಡಬೇಕು. ಸೊ ಆ ಥರ ಮಾಡೋದ್ರಿಂದ ಜನಗಳಿಗೆ ಕೆಟ್ಟದಾಗುತ್ತೆ ಅಷ್ಟೇ, ಇನ್ನೇನು ತೊಂದರೆ.
ಇಟ್ಕೊತಿದ್ದು ಪಕ್ಷದಿಂದ ಹೌದಾ ಸರ್? ಒತ್ತಾರ ಈಗ GBA ಇಲೆಕ್ಷನ್ ಮಾಡಬೇಕು ಬೇಡವಾ? ಸರ್ 100% ಇದು ಅವಶ್ಯಕತೆ ಇದೆ. ನಮ್ಮ ಬೆಂಗಳೂರಿಗೆ ತುಂಬ ಅವಶ್ಯಕತೆ ಇದೆ. ಯಾಕೆ ಅಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ತುಂಬ ಸಾಕಷ್ಟು ಸಮಸ್ಯೆಗಳಿದೆ. ರಸ್ತೆಯಲ್ಲಿ ಗುಂಡಿ ಬಿದ್ದಿರೋದಲ್ಲಿ ಸಾವಿರಾರು ಗುಂಡಿಗಳು ಅಲ್ವಾ. ಅದರಿಂದ ಸ್ಕೂಲ್ ಮಕ್ಳಿಗೆ ತೊಂದರೆ ಆಗುತ್ತೆ, ಮಾಮೂಲಿ ಪ್ರತಿನಿತ್ಯ ಕೆಲಸ ಹೋಗೋರ್ಗೆ ತೊಂದರೆ ಆಗುತ್ತೆ. ಸ್ಕೂಲ್ ಮಕ್ಳುಗಳು ಮೊದಲೇ ಆ ಬ್ಯಾಗ್ ವೇಟು, ಬಸ್ಸು ಕುಲ್ಕುತ್ತೆ. ಆಮೇಲೆ ಈಗಲೇ ಸ್ಪೈನಲ್ ಕಾರ್ಡ್ ಸಮಸ್ಯೆಗಳು ಹೆಚ್ಚಾಗ್ತಿದೆ ಬೆಂಗಳೂರಲ್ಲಿ. ಯಾಕೆ ಅಂದರೆ ಮೂಲ ಕಾರಣ ಈ ರಸ್ತೆ ಗುಂಡಿಗಳಿಂದ. ಆಮೇಲೆ ಈಗ ನೋಡಿ ಮಳೆ ಬಂದಾಗ ಏನಾಗುತ್ತೆ ಅಂದರೆ ಚರಂಡಿ ನೀರು ಇವೆಲ್ಲ ಮನೆಗಳು ನುಗ್ಗುತ್ತೆ. ಆವಾಗ ಸ್ಥಳೀಯ ಶಾಸಕರು ನಾಪತ್ತೆ ಆಗೋಗ್ತಾರೆ. ಅಲ್ಲಿರ್ತಕ್ಕಂಥ ಸಚಿವರು ಯಾರು ಅಂತಲೇ ಗೊತ್ತೇ ಆಗಲ್ಲ. ಆ ರೀತಿ ಪರಿಸ್ಥಿತಿ ಉಂಟಾಗುತ್ತೆ. ಈಗ GBA ಎಲೆಕ್ಷನ್ ಆಗೋದ್ರಿಂದ ಏನು ಅನುಕೂಲ ಆಗುತ್ತೆ ಅಂದರೆ ಸ್ಥಳೀಯವಾದ ಒಬ್ಬ ಕಾರ್ಪೊರೇಟರ್ ಇರ್ತಾರಲ್ಲ, ಅವನಿಗೆ ಪ್ರತಿನಿತ್ಯ ಅವನು ಜನಗಳ ಮಧ್ಯೆ ಓಡಾಡ್ಬೋದು, ಕುಂದುಕೊರತೆ ವಿಚಾರಿಸ್ಬೋದು, ಸಮಸ್ಯೆ ಏನಿದೆ ಬಗೆಹರಿಸ್ಬೋದು. ಇದು 100% ಅವಶ್ಯಕತೆ ಇದೆ. ಯಾಕೆ ಸರ್ ಡಿಲೇ ಇಷ್ಟೊಂದು ಮಾಡ್ತಿದ್ದಾರೆ? ಏನು ಅಲ್ಲ, ಈಗ ರಾಜ್ಯ ಸರ್ಕಾರ ಈಗ ಎಷ್ಟು ತಿಂದು ತೇಗ್ತಿದೆ ಅದು ಸಾಲ್ತಿಲ್ಲ ರಾಜ್ಯ ಸರ್ಕಾರಕ್ಕೆ. ಈಗ GBA ಅಂತ ಮಾಡಿದ್ರೆ ಅವ್ರಿಗೊಂದಿಷ್ಟು ಬಜೆಟ್ ಅಂತ ಎತ್ತಿಕ್ಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರ ಬಿಡು, ಅವ್ರಿಗೇನು ಕೊಡೋದು ನಾವೇ ತಿನ್ನೋದು ತಿಂದು ತೆಗ್ತಿದೆ. ಸರ್ ಈಗ ನೋಡಿ, ನಾನು ಒಂದು ಸ್ಪಷ್ಟವಾಗಿ ಹೇಳ್ತೀನಿ. ಒಂದು ಕೆಲವು ತಿಂಗಳ ಹಿಂದೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ಏನು 1000 ಕೋಟಿ ಬಿಡುಗಡೆ ಮಾಡ್ತಾರೆ. ಯಾವ ಕಾರಣಕ್ಕೆ? ರಸ್ತೆ ಗುಂಡಿ ಮುಚ್ಚಕ್ಕೆ. ನಾವು ಮುಚ್ಚಿದೀವಿ ಅಂತ ಆಶ್ವಾಸನೆ. ನಿಮಿಷ ನಾನು ಹೇಳ್ತೀನಿ. ಈಗ ನೋಡಿ, 10,000 ಗುಂಡಿ ಅಂತ ಅಂದಾಜು ಇಟ್ಕೊಳ್ಳೋಣ. ಒಂದು ಗುಂಡಿಗೆ 1 ಲಕ್ಷ ಬೇಕಾಗುತ್ತಾ? ನಾನು ನಿಮಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ಒಂದು ಗುಂಡಿಗೆ 1 ಲಕ್ಷ ಬೇಕಾಗುತ್ತಾ? ಒಂದು ಸಣ್ಣ ಗುಂಡಿ ಬಿದ್ದಿರೋದಕ್ಕೆ ಅಲ್ವಾ? ಅಥವಾ ರಾಶಿಗಟ್ಟಲೆ ಗುಂಡಿಗಳಿದೆ, ಅದೆಲ್ಲ ಮುಚ್ಚಿದ್ರೆ ಅಂದರೆ 10 ಪೈಸೆ ಅಷ್ಟು ಕೆಲಸ ಆಗಿಲ್ಲ. ಇದರಲ್ಲಿ ಅಧಿಕಾರಿಗಳ ವೈಫಲ್ಯ ತುಂಬ ಹೆಚ್ಚಾಗಿ ಕಾಣ್ತಿದೆ ಅಲ್ವಾ? ಇನ್ನೊಂದು ನೋಡಿ, ಈಗ ಇವ್ರದ್ದು ಆರೋಪ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಹೆಂಗೆ ನಡೀತಿದೆ ಅಂದರೆ ಜನಗಳೇ ಮಾತಾಡ್ತಿರೋವಂಥದ್ದು. ಆಮೇಲೆ ಕೆಲವರು ಗುತ್ತಿಗೆದಾರರು ಮಾತಾಡ್ತಿರೋವಂಥದ್ದು. 60% ಕಮಿಷನ್ನು ರಾಜ್ಯ ಸರ್ಕಾರ ತಿಂತಿದೆ. ಇದ್ರ ಬಗ್ಗೆ ಫಸ್ಟ್ ಗಂಭೀರವಾಗಿ ತನಿಖೆ ಆಗಬೇಕು ಸರ್. ಜನಗಳು ನಿಮ್ಮ ತೆರಿಗೆ ಹಣ ಸ್ವಾಮಿ, ಇದು ನಿಮ್ಮ ಅಲ್ಲ 100% ಅಲ್ಲ 40% ಆರೋಪ ಏನು ಮಾಡಿದ್ರು ಅದು ಸ್ಪಷ್ಟ ಇರಲಿಲ್ಲ ಸರ್. ಅದು ಸುಳ್ಳು ಆರೋಪ ಆಗಿತ್ತು. ಅದು ಸ್ಪಷ್ಟತೆ ಇದ್ದರೆ ಅವ್ರು ತನಿಖೆಗೆ ಆಮೇಲೆ ರಾಘಮೋಹನ್ ದಾಸು ವರದಿಯಲ್ಲಿ ಏನು ಉಲ್ಲೇಖ ಆಗಿದೆ ಅಂದರೆ ಸರ್, 40% ಆರೋಪ ಏನು ಮಾಡಿದ್ರು ಅದು ಅಸಲಿ ಎಲ್ಲ ನಕಲಿ ಅಂತ ಪ್ರೂವ್ ಆಗಿದೆ. ಈಗ ಆಗ್ತಿರೋದು ಹಂಗಲ್ಲ. ಈಗ ನಿಮಗೆ ವಾಸ್ತವ ಗೊತ್ತಾಗುತ್ತೆ ನೋಡಿ. ಸರ್ಕಾರದಿಂದ ಇಷ್ಟು ವರ್ಷದ 2.5 ವರ್ಷ ಆಯಿತು ಅವಧಿಯಲ್ಲಿ ನಿಮ್ಮ ಸರ್ಕಾರದ ಸಾಧನೆ ಏನು? 5 ಗ್ಯಾರಂಟಿ ಅಂತ ನೀವು ತೋರಿಸ್ತೀರಾ. 5 ಗ್ಯಾರಂಟಿ ಜನಗಳಿಗೆ ತಲುಪ್ತಿದ್ಯಾ? ತಲುಪ್ತಿಲ್ಲ. ಈಗ ನೋಡಿ, ಇವ್ರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಡಿನ್ನರ್ ಮೀಟಿಂಗು, ಇವ್ರ ಮನೆಗೆ ಅವ್ರು ಉಪ್ಪು ಹುಳಿ ಖಾರ ಚೆಕ್ ಮಾಡೋಕ್ಕೆ, ಇವ್ರ ಮನೇಲಿ ಉಪ್ಪು ಹುಳಿ ಖಾರ ಚೆಕ್ ಮಾಡೋಕ್ಕೆ. ಸ್ವಾಮಿ, ರಾಜ್ಯದಲ್ಲಿ ಈಗ ಕೇಂದ್ರದಿಂದ ಇರ್ತಕ್ಕಂಥ ಅಕ್ಕಿಗಳು ಬರ್ತಿದೆಯಲ್ಲ ಸರ್ ರಾಜ್ಯಕ್ಕೆ, ಅದೇ ಕರೆಕ್ಟಾಗಿ ಬಡವರಿಗೆ ರೇಷನ್ ಕಾರ್ಡ್ ರೂಪದಲ್ಲಿ ಈಗೇನು ಡಿಪೋಗೆ ಹೋಗುತ್ತಲ್ಲ ಅದು ತಲುಪ್ತಿಲ್ಲ. ಇವ್ರು ಇನ್ನೊಂದು ಏನು ಮಾಡಿದ್ರು, ಎಷ್ಟೋ ಜನ ಸರ್ ಬಡವ್ರದ್ದು ರೇಷನ್ ಕಾರ್ಡ್ನ ರದ್ದು ಮಾಡಿದ್ರು ರಾಜ್ಯದಲ್ಲಿ. ಯಾವ ಕಾರಣಕ್ಕೆ ರದ್ದು ಮಾಡಿದ್ರು? ಕೆಲವರು ಶ್ರೀಮಂತರು ತೊಗೋತವ್ರು ಅಂದ್ರೆ ಆ್ಯಕ್ಚುಲಿ ಇದರಲ್ಲಿ ಏಟು ಬಿದ್ದಿದ್ದು ಬಡವ್ರಿಗೆ ಸರ್. ಎಷ್ಟೋ ಜನ ಪಾಪ ತಿನ್ನೋಕೆ ಅನ್ನ ಇಲ್ಲ ಸರ್ ರಾಜ್ಯದಲ್ಲಿ. ಆ ರೀತಿ ಪರಿಸ್ಥಿತಿ. ಇವ್ರು ಅವ್ರ ಮನೇಲಿ ಉಪ್ಪು ಹುಳಿ ಖಾರ ಚೆಕ್ ಮಾಡೋಕೆ ಹೋಗ್ತಾರೆ, ಇವ್ರ ಮನೆಗೆ ಬಂದು ಉಪ್ಪು ಹುಳಿ ಖಾರ ಚೆಕ್ ಮಾಡೋದು. ಇಷ್ಟೇ ರಾಜ್ಯದಲ್ಲಿ ಆಗ್ತಿರೋವಂಥದ್ದು. ಆಮೇಲೆ ಗೃಹ ಇಲಾಖೆ ನೋಡಿ, ಅಟ್ಟರ್ ಫೇಲ್ಯೂರು ರಾಜ್ಯದಲ್ಲಿ. ಮಾನ್ಯ ಗೃಹ ಮಂತ್ರಿಗಳು ಏನಂತ ಹೇಳಿಕೆ ಕೊಡ್ತಾರೆ ಮಾತೆತ್ತುದ್ರಂದ್ರೆ ಸರ್, ಅದು ಏನು ಅಂತಂದರೆ ಇವಾಗ ನೋಡಿ, ಆಡಳಿತ ಪಕ್ಷ ಏನಿದೆಯೋ ಅವರು ಈ ಆರಕ್ಷಕರನ್ನೆಲ್ಲ ಹಿಡಿದಿಟ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಹೇಳ್ದಂಗೆ ನಡಿಬೇಕು, ತುಗ್ಲಕ್ ಸರ್ಕಾರ ಥರ ಅವರು ಅಣತಿಯಂತೆ ನಡಿಬೇಕು ಅಂತ ಮಾಡ್ಕೊಂಬಿಟ್ಟಿದ್ದಾರೆ. ಅವರು ಏನು ಮಾಡೋಕ್ಕಾಗುತ್ತೆ ಪಾಪ? ಯಾಕೆಂದರೆ ಈ ರಾಜಕೀಯ ಇದರಲ್ಲೆಲ್ಲ ಇರೋರಿಗೆ ಪಾಪ ಅವ್ರು ಕೊಡಲೇಬೇಕು, ಅವ್ರು ಏನು ಹೇಳಿದ್ದನ್ನು ಕೇಳಲೇಬೇಕು. ಅದು ಕೇಳಲಿಲ್ಲ ಅಂತಂದರೆ ಅವ್ರಿಗೆ ಬೇರೆ ಎಲ್ಲಾದರೂ ಟ್ರಾನ್ಸ್ಫರ್ ಮಾಡೋದು ಈ ಥರದ್ದೆಲ್ಲ ಇದಲ್ಲ. ಅದರಿಂದ ಅವ್ರ ಮಾತು ಕೇಳಲೇಬೇಕಾಗತ್ತೆ. ಅವರು ಅಣಿತಿಯಂತೆ ಇವ್ರು ನಡೀತಿದ್ದಾರೆ. ಅವ್ರದ್ದೇನು ತಪ್ಪಿದೆ ಅಂತಾರಲ್ಲ, ಅವ್ರದ್ದೇನು ತಪ್ಪಿಲ್ಲ. ಬಟ್ ಏನು ಮಾಡೋಕ್ಕಾಗತ್ತೆ? ನಮಗೆ ಈ ಸರ್ಕಾರ ತೊಳಗಬೇಕು, ಬೇರೆ ಸರ್ಕಾರ ಬರಬೇಕು, ಸ್ವಲ್ಪ ಕಾನೂನು ಇದೆಲ್ಲ ಸುವ್ಯವಸ್ಥೆ ಸರಿಯಾಗಿ ಆಗಬೇಕು ಅಂತಲೇ ನಮ್ಮ ಇದನ್ನು ಆಶಯ ಇದೆ ಸರ್. ಹೋಮ್ ಇಲಾಖೆನೇ ಫೇಲ್ಯೂರ್ ಅಂತ ಸರ್, ಇಲ್ಲಿ ಹೋಮ್ ಇಲಾಖೆ ಇದೆ ಅಂತಲೇ ಗೊತ್ತಾಗ್ತಿಲ್ಲ ಸರ್. ಹೋಮ್ ಇಲಾಖೆ ಇದೆ ಅಂತಲೇ ಅನ್ನಿಸ್ತಿಲ್ಲ ಯಾರಿಗೂ. ಎಲ್ಲ ಇದು DCM ಅಥವಾ CM ಕಡೆಯಿಂದನೇ ನಡೀತಿದೆ ಎಲ್ಲ. ಯಾಕೆಂದರೆ ಹೋಮ್ ಮಿನಿಸ್ಟ್ರದ್ದು ಯಾವುದಕ್ಕೂ ಗೊತ್ತಿಲ್ಲ ಅನ್ನೋದ್ರಲ್ಲೇ ಇದ್ದಾರೆ. ಏನು ಕೇಳಿದ್ರೂ ಗೊತ್ತಿಲ್ಲ, ಆಮೇಲೆ ವಿಚಾರಿಸಿ ಹೇಳ್ತೀನಿ, ಈ ಥರದ್ರಲ್ಲೇ ಇದ್ದಾರೆ. ಅವ್ರಿಗೆ ಏನು ನಡೀತಿದೆ ಅಂತ ಕೂಡ ಗೊತ್ತಾಗ್ತಿಲ್ಲ ಪಾಪ. ಬರೀ ಅವರು ಏನಂದ್ರೆ ನಾಮಕಾವಸ್ಥೆ ಅವ್ರನ್ನ ಒಂದು ಡಿಪಾರ್ಟ್ಮೆಂಟ್ಗೆ ಮಿನಿಸ್ಟ್ರ್ ಮಾಡಿ ಇಟ್ಟಿದ್ದಾರೆ ಅಷ್ಟೇ ಸರ್. ಹೌದು, ಅಲ್ಟಿಮೇಟ್ಲಿ ಇದು ಫೈಲ್ಯೂರ್ ಆಗಿದೆ ಸರ್. ಅವರಿಂದ ಏನೂ ನಡೀತಾನೆ ಇಲ್ಲ. ಥ್ಯಾಂಕ್ ಯು ಸರ್. ಆಗಬೇಕು, ಆದರೆ ನಮ್ಮ ಡಿಮ್ಯಾಂಡ್ ಏನಿಲ್ಲ, ಜನಕ್ಕೆ ಒಳ್ಳೇದು ಮಾಡಬೇಕು, ರೋಡ್ ರಿಪೇರಿಗಳು ಮಾಡಬೇಕು, ಅಲ್ಲಿ ಬೇಕಾದಷ್ಟು ಕೆಲಸಗಳಿದೆ ಅದು ಮಾಡಬೇಕು. ಗೌರ್ಮೆಂಟಿಂದ ಯಾವುದೂ ಹಣ ಪ್ರೈವೇಟ್ ಇದಕ್ಕೆ ಕೊಡಬಾರ್ದು.
ಎಲ್ಲ ಕೊಟ್ಟು ಸೋಂಬೇರಿಗಳಾಗ್ಬಿಟ್ಟಿದ್ದಾರೆ ಜನ, ಅದು ಮಾತ್ರ ಹೇಳ್ತೀನಿ. ಯಾಕೆ ಡಿಲೇ ಮಾಡ್ತಾ ಇದ್ದಾರೆ ಅಂತ ಸರ್? ಡಿಲೇ ಅಂದರೆ ದುಡ್ಡಿಲ್ಲ ಗೌರ್ಮೆಂಟಲ್ಲಿ, ಪಾಪ ಕಷ್ಟ ಇದೆ. ಎಲ್ಲನೂ ಸರಿಯಾಗಿಸ್ಕೊಂಡು ಹೋಗ್ಬೇಕಲ್ಲ ಸಿದ್ದರಾಮಯ್ಯನವರು, ಪಾಪ ಅವ್ರಿಗೊಂದು ಕಷ್ಟ ಆಗುತ್ತೆ. ಅವರೆಲ್ಲನೂ ಕುರ್ಚಿ ಕಿತ್ತಾಟನೇ ಜೋರಾಯಿತು ಅಂತ. ಹಾಂ, ಅದೇ ಸಿದ್ದರಾಮಯ್ಯನವರು ಇದ್ದರೆ ಎಲ್ಲ ಸರಿಯಾಗುತ್ತೆ, ಕರೆಕ್ಟಾಗಿ ಆಗುತ್ತೆ, ಏನು ತೊಂದರೆ ಆಗೋಲ್ಲ. ಅದು ಸರಿಯಾಗಿ ಅಡ್ಮಿನಿಸ್ಟ್ರೇಷನ್ ಮಾಡ್ಕೊಂಡು ಹೋಗ್ತಾರೆ ಅವರು. ಬಿಕಾಸ್ ಈಸ್ ಎ ಗ್ರ್ಯಾಜುಯೇಟ್, ಲಾಗ ಓದಿದ್ದಾರೆ, ಅದರಿಂದ ನಾನು ಹೇಳ್ತೀನಿ. ಸರ್, ಇದರಲ್ಲಿ ಈ ಅಧಿಕಾರಿಗಳ್ದು ಎಷ್ಟು ಕೈವಾಡ ಇದೆ, ರಾಜಕಾರಣಿಗಳ್ದು, ರಾಜ್ಯ ಸರ್ಕಾರದ್ದು ಅಷ್ಟೇ ಶೇಕಡ ಪಾಲಿದೆ. ಅವ್ರು ಹೇಳ್ದಂಗೆ ಇವ್ರು ಕೇಳ್ತಿದ್ದಾರೆ ಅಷ್ಟೇ. ಈಗ ನೋಡಿ, ಸ್ಥಳೀಯವಾಗಿ ಒಂದೊಂದು ಇದರಲ್ಲಿ ಯಾವ ಮಟ್ಟಕ್ಕೆ ಅಂದರೆ ಈ ಪುಂಡು ಪೋಖ್ರಿಗಳು ಅವಳಿ ಜಾಸ್ತಿ ಆಗ್ತಿದೆ. ಈ ಗಾಂಜಾಗಳು ಇದು ಮಾಡೋದು, ಈ ಡ್ರಗ್ಸ್ಗಳು ಇದು ಮಾಡೋದು ಅವಳಿಗಳು. ಸರ್, ಸರಿಯಾಗಿ ಈಗ ಎಷ್ಟೋ ಕಡೆ ಬೀದಿ ದೀಪದ ಸಮಸ್ಯೆ ಇದೆ, ಎಷ್ಟೋ ಜನ ಹೆಣ್ಮಕ್ಳು ಓಡಾಡೋಕ್ಕಾಗಲ್ಲ. ಅದರಲ್ಲಿ ಈ ಪುಡಿ ರೋಡಿಗಳ್ದು ಬೇರೆ. ಪೊಲೀಸರು ಆ ಕಡೆ ತಲೆನೇ ಹಾಕಲ್ಲ. ಅವ್ರಿಗೇನು ಅಚ್ಚುಕಟ್ಟಾಗಿ ಸಂಬಳ ಬರುತ್ತೆ, ಸ್ಟೇಷನಲ್ಲಿ ಕೂತ್ಕೊಂಡಿರ್ತಾರೆ, ಒಂದಿಷ್ಟು ಅವ್ರು ಡ್ಯೂಟಿ ಮಾಡ್ಬಿಟ್ಟು ಆರಾಮಾಗಿ ಮನೆಗೆ ಹೋಗ್ತಾರೆ. ಅವ್ರು ಕೂತಿರೋ ಸಂಬಳ ಬರುತ್ತಲ್ಲ. ಅವ್ರ ಸಮಾಜದ ಮೇಲೆ ಎಳ್ಳಷ್ಟು ಕಾಳಜಿ ಇಲ್ಲ. ಟೋಟಲಾಗಿ ಗೃಹ ಇಲಾಖೆ ಇದೆಯಲ್ಲ ಸರ್, ಆಮೇಲೆ ಜೊತೆಗೆ ಗೃಹ ಮಂತ್ರಿಗಳು ಏನಾರು ಮಾತೆತ್ತಿದ್ರೆ ಕೇಳಿದ್ರೆ ನನ್ನ ಹತ್ರ ಮಾಹಿತಿ ಇಲ್ಲ, ತನಿಖೆ ಮಾಡ್ತೀನಿ, ಇದು ಸುಳ್ಳು ಆರೋಪ. ಸರ್, ಒಬ್ಬರು ಗೃಹ ಮಂತ್ರಿಗಳಿಗೆ ಇನ್ನೂ ಮಾಹಿತಿ ಬಂದಿಲ್ಲ ಅಂದರೆ ನೀವು ಅಟ್ಟರ್ ಫೇಲ್ಯೂರೇ ಅಲ್ವಾ? ಫೇಲ್ಯೂರೇ ಅಲ್ವಾ ನೀವು? 100% ಫೇಲ್ಯೂರ್ ಅಲ್ವಾ? ಒಬ್ಬರು ರಾಜ್ಯದ ಗೃಹ ಮಂತ್ರಿಗಳಾಗಿ ಇನ್ನೂ ಮಾಹಿತಿ ಬಂದಿಲ್ಲ ಅಂದರೆ ಸ್ವಾಮಿ ಏನಕ್ಕೆ ಕೂತಿದ್ದೀರಾ? ನಿಮ್ಮ ಕೈಲಿ ಆಗಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಕೆಳಗಡೆ ಇಳಿರಿ. ಯಾರ ಸ್ಥಾನಕ್ಕೆ ಯೋಗ್ಯರಿದ್ದಾರೋ ಅವ್ರು ಹೋಗಿ ಕೂತ್ಕೋತಾರೆ. ಆಗಬೇಕು. ಏನೆಲ್ಲ ಡಿಮ್ಯಾಂಡ್ಗಳು ಸರ್? ಆದರೆ ಒಳ್ಳೆಯದು ಅಷ್ಟೇ. ನಿಮ್ಮ ಡಿಮ್ಯಾಂಡ್ಗಳು? ನಮ್ಮದೇನಿಲ್ಲ. ನಮ್ಗೆ ಯಾರು ಬಂದರು ಯಾರು ಗೆದ್ದರು ಎಲ್ಲ ಒಂದೇ, ಯಾರು ಏನೂ ಮಾಡಲ್ಲ. ರೋಡ್ನ 100 ಸತಿ ಕೀಳ್ತಾರೆ, 100 ಸತಿ ಅಗೀತಾರೆ, 100 ಸತಿ ಹಾಕ್ತಾರೆ. ಖರ್ಚಿಲ್ಲೇ ಹೊರ್ಟೋಗುತ್ತೆ ರೋಡ್ಗೆ. ರೋಡ್ ಮಾಡ್ತಾರಲ್ಲ, ಒಬ್ಬೊಬ್ಬ ಒಂದೊಂದು ಸರಿ ಬರ್ತಾರ, ಒಬ್ಬೊಬ್ರು ಒಂದೊಂದು ಸರಿ ಹಾಕ್ಕೊಂಡು ಹೋಯ್ತಾರ. ಅಲ್ಲೇ ಹೋಗುತ್ತಾ ನಮ್ಮ ದುಡ್ಡೆಲ್ಲ? ನಮ್ಮ ಮಧ್ಯಮ ವರ್ಗದವರು ಬದುಕೋಕ್ಕಾಗಲ್ವಾ? ತೀರಾ ಬಡವರು ಬದುಕ್ತಾವ್ರ, ತೀರಾ ಸಾಹುಕಾರು ಚೆನ್ನಾಗಿ ಅವರ, ನಮ್ಮಂಥವ್ರ ಕತೆ ಹೇಳ. ಸರ್, ಆಗಲೇಬೇಕು ಸರ್. ಯಾಕೆಂದರೆ ಇವಾಗ ನೋಡಿ, ಕಾರ್ಪೊರೇಟ್ರುಗಳು ಇಲ್ದಿರ ಈ ಲೋಕಲ್ ಇದರಲ್ಲಿ ಅಭಿವೃದ್ಧಿಗಳೇ ಆಗ್ತಿಲ್ಲ. ಯಾರಾದರೂ ನಾವೇನಾದರೂ ಕೆಲಸಗಳು ಆಗಬೇಕು ಅಂತಂದರೆ MLA ಹತ್ರಕ್ಕೋ ಅಥವಾ MP ಹತ್ರಕ್ಕೋ ಈ ಥರ ಹೋಗಬೇಕಾಗತ್ತೆ. ಅಷ್ಟು ನಮಗೆ ಹೋಗೋಂಥ ಇದು ಅಲ್ಲಿ ಇದು ಸಿಗಲ್ಲ, ಅವಕಾಶಗಳು ಸಿಗಲ್ಲ ಅಲ್ಲ ಹತ್ರ. ಅವ್ರ ಹತ್ರ ಎಲ್ಲ ಮಾತಾಡಬೇಕು, ಇದು ಮಾಡಬೇಕು ಅಂದರೆ ನಮಗೆ ಕೈಗೆ ಸಿಗೋರು ಕಾರ್ಪೊರೇಟ್ರುಗಳು. ಸೊ ನಮ್ಗೇನು ಲೋಕಲಲ್ಲಿ ಏನೇನು ನಮ್ಮ ಮನೆ ಹತ್ರ ಏನೇನು ಇದೆಲ್ಲ ಕಷ್ಟ ಸುಖಗಳು ಹೇಳಬೇಕು ಅಂದರೆ ನಾವು ಅವ್ರ ಹತ್ರ ಹೇಳಬೇಕು. ನಮ್ಗೆ ಎಲ್ಲಲ್ಲಿ ಏನೋ ರೋಡ್ ಕಟ್ಟಾಗಿದೆ ಅಥವಾ ಮೋರಿ ಕಟ್ಕೊಂಡಿದೆ ಇದೆಲ್ಲ ಅಂತ ಹೇಳಬೇಕು ಅಂದರೆ ನಾವು ಲೋಕಲ್ ನಮ್ಮ ಹತ್ತಿರ ಇರೋರ ಹತ್ರಕ್ಕೆ ನಾವು ಹೇಳಬೇಕು. ಈಗ ಒಂದು 5-6 ವರ್ಷದಿಂದ ಆ ಥರ ಆಗೇ ಇಲ್ಲ, ಯಾರೂ ನಮಗೆ ಸಿಗ್ತಾನೇ ಇಲ್ಲ ಕೈಗೆ. ಸೊ ಈಗ ಮುಂಚೆ ಇರೋ ಕಾರ್ಪೊರೇಟ್ರುಗಳಿಗೆ ಅವ್ರದ್ದು ಅವಧಿ ಮುಗಿದೋಗಿದೆ. ಆಸ್ ಪರ್ ಸಂವಿಧಾನ ಪ್ರಕಾರ 6 ತಿಂಗಳೊಳಗಡೆ ಮತ್ತೆ ಎಲೆಕ್ಷನ್ ನಡೀಲೇಬೇಕು. ಅದು ನೋಡಿದ್ರೆ ಈಗ 6 ವರ್ಷ ಆಗೋಗಿದೆ. ಸೊ ಇವರು ಒಳಗೆ ಕಿತ್ತಾಟಗಳಲ್ಲಿ ಇದೆಲ್ಲ ನಿಂತೋಗಿದೆ ಎಲೆಕ್ಷನ್ಗಳೆಲ್ಲ. ಅದರಿಂದ ಇದು ಆಗಲೇಬೇಕು ಅಂತ ನಮ್ಮ ಸಾರ್ವಜನಿಕರಿಗೂ ಒಳ್ಳೆಯದು, ಡೆವಲಪ್ಮೆಂಟ್ ಆಗೋದಕ್ಕೂ ಒಳ್ಳೆಯದು. ಅದು ಆಗಲೇಬೇಕು ಸರ್. ಸರ್, ಇವ್ರು ಒಳ ಜಗಳಗಳೆಲ್ಲ ಯಾಕೆಂತಂದರೆ ಇದು ಪಕ್ಷಾತೀತವಾಗಿ ಇವರು ಮುಂಚೆ ಏನೋ ಮಾಡ್ಕೊಂಡಿದ್ರೇನೋ ಗೊತ್ತಿಲ್ಲ. ಬಟ್ ಈಗ ಏನಾಗ್ತಿದೆ, ಅವ್ರು ಮಾಡಿದ್ರು ಅಂತ ಇವರು ನಿಲ್ಲಿಸ್ಕೊಂಡಿದ್ದಾರೆ. ಹೀಗೆ ಒಬ್ಬರ ಮೇಲೆ ಒಬ್ಬರು ವಂತುಗಳು ಹಾಕ್ಕೊಂಡೇ ಹೋಗ್ತಿದ್ದಾರೆ. ಇದು ತಪ್ಪು. ಇದು ಯಾರೇ ಪಕ್ಷಾತೀತವಾಗಿ ಇದು ಆಗಲೇಬೇಕು. ಈಗ ಎಲೆಕ್ಷನ್ ಆದ್ರೇ ನಮ್ಮ ಬೆಂಗಳೂರು ಡೆವಲಪ್ಮೆಂಟ್ಗೂ ಒಂದು ಒಳ್ಳೆ ಇದು ಸಿಗುತ್ತೆ. ಇವರೇನು ಬ್ರ್ಯಾಂಡ್ ಬೆಂಗಳೂರು ಅಂತಿದ್ದಾರಲ್ಲ, ಆ ಬ್ರ್ಯಾಂಡ್ ಬೆಂಗಳೂರು ಆಗಬೇಕು ಅಂತಂದರೆ GBA ಎಲೆಕ್ಷನ್ ಆಗಲೇಬೇಕು, ಆಗಿ ಕಾರ್ಪೊರೇಟ್ರುಗಳು ಬರಲೇಬೇಕು, ಈ ಲೋಕಲ್ ಡೆವಲಪ್ಮೆಂಟ್ ಆಗಲೇಬೇಕು ಸರ್. ಇಲ್ಲ ಸರ್, ನಾಟ್ ರಿಕ್ವೈರ್ಡ್. ನಮ್ಮ BBMPನೇ ಚೆನ್ನಾಗಿತ್ತು. ದೇ ವಾಸ್ ಮೋರ್. ಇಲೆಕ್ಷನ್ ಆಗಬೇಕು ಬೇಡವು ಅಂತ ಅಲ್ಲ, ಏನು ಡಿಫ್ರೆನ್ಸ್ ಆಗಲ್ಲ. ಕಾರ್ಪೊರೇಟರ್ಸ್ಗೂ ಗ್ರೇಟ್ ಬ್ಯಾಂಗ್ಳೂರ್ಗೂ ಏನೂ ಅಂಥ ಡಿಫ್ರೆನ್ಸ್ ಇಲ್ಲ. ಸೊ ಸೇಮ್ ಕಾರ್ಪೊರೇಟರ್ಸೇ ನಿಂತ್ಕೋತಾರೆ. ಇಟ್ ವಿಲ್ ಬಿ ಎವ್ರಿಥಿಂಗ್ ಸೇಮ್. ಸೊ ಜನಕ್ಕೆ ಏನು ಇವಾಗ ಎಲ್ಲ ಕಡೆ ಮೋರಿ ಎಲ್ಲ ತುಂಬ ಕಡೆ ಆಗ್ಬಿಟ್ಟಿದ್ದಾರೆ. ಸೊ ಏನು ಪ್ರಾಪರ್ ಗವರ್ನೆನ್ಸ್ ಇಲ್ಲ ಸರ್. ಯಾರು ಕೇಳೋರಿಲ್ಲ. ಮುಂಚೆ ಕಾರ್ಪೊರೇಟರ್ ಮನೆ ಹತ್ರ ಹೋಗಿ ಕೇಳ್ತಿದ್ವಿ, ಇವಾಗ ಯಾರನ್ನ ಕೇಳೋದು? ವಿ ಆರ್ ನಾಟ್ ಅಲೋಡ್ ಎನಿವೇರ್ ಟು ಆಸ್ಕ್. ಸೊ ಅದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸೋ ಮಚ್. ಅಲ್ಲ ರೀ, ಎಲ್ಲ ಎಲೆಕ್ಷನ್ಗಳು ಇವ್ರು ತಿರುಗಿ ಹಾಕ್ಕೊಂಡು ಸರ್ಕಾರದವರು ಎಲೆಕ್ಷನ್ ಮಾಡಿದೆ ಸಣ್ಣ ಪುಟ್ಟ ಕಾರ್ಯಕರ್ತರು ರೋಡ್ಗೆ ಬರೋಕ್ಕೆ ಮಾಡಿ ಇವ್ರಿಗೇನು ಮಾನ ಮರ್ಯಾದೆ ಐತೆ ಸರ್ಕಾರದವ್ರಿಗೆ? ಅಲ್ಲ, ಒಲಿ BBMP ಮೂಲಕ್ಕೆ ಬಿದ್ದು ಎಷ್ಟು ವರ್ಷ ಆಯಿತು, ಅದನ್ನು ಮಾಡೋಕ್ಕೆ ಆಗ್ತಾ ಇಲ್ಲ ಇವ್ರಿಗೆ. ಸಣ್ಣ ಪುಟ್ಟ ಕಾರ್ಯಕರ್ತರು ಕಾರ್ಪೊರೇಟರ್ ಆಗ್ತೀನಿ ಅಂತ ಆಶಾ ಆಕಾಂಕ್ಷೆಗಳು ಇಟ್ಕೊಂಡಿರೋ ಕತೆ ಏನಾಗಬೇಕು ರೀ? ಇವೆಲ್ಲ ಸ್ಥಳೀಯ ಸಂಸ್ಥೆ ಎಲೆಕ್ಷನ್ ಫಸ್ಟು, ಆಮೇಲೆ ಮೇಲ್ಮಟ್ಟ ಎಲೆಕ್ಷನ್ ಆಗಲೇಬೇಕು. ಇದು
ಫಸ್ಟು GBA ಎಲೆಕ್ಷನ್ ಆಗಲೇಬೇಕು ಒಂದು, ಆಮೇಲೆ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಎಲೆಕ್ಷನ್ ಆಗಲೇಬೇಕು. BBMP ಸರ್ ನಿಮ್ಮದು ಹಾಂ, ಇಲೆಕ್ಷನ್ ಆದರೆ ನಿಮ್ಮ ಡಿಮ್ಯಾಂಡ್ಗಳೇನು? ಏನು ಡಿಮ್ಯಾಂಡು? ಯಾವ್ಯಾವ ಏನೇನು ಡೆವಲಪ್ಮೆಂಟ್? ನಮ್ಮದು ಸರ್ಕಾರ ಇಲ್ಲ, BJP ಸರ್ಕಾರ ಇಲ್ಲ, ಕಾಂಗ್ರೆಸ್ ಸರ್ಕಾರ. ಅದು ನಮ್ಮ ಸರ್ಕಾರ ಬಂದರೆ ಎಲ್ಲ ಅಭಿವೃದ್ಧಿ ನೀಟಾಗಿ ಮಾಡ್ತೀವಿ. ಅದು ಮಾಡೋಕ್ಕೆ ನಮ್ಮ ರಾಜ್ಯ ನಾಯಕರುಗಳು ರೆಡಿ ಇದ್ದಾರೆ, ಎಲ್ಲ ಮಾಡೇ ಮಾಡ್ತಾರೆ, ಹಾಗೇ ಆಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.